ನರೇಂದ್ರ ಮೋದಿ ಸಂಪುಟಕ್ಕೆ ಶೀಘ್ರವೇ ಸರ್ಜರಿ. ಸೋಮಣ್ಣಗೆ ಕೇಂದ್ರ ಸಂಪುಟದಿಂದ ಕೋಕ್. ಸೋಮಣ್ಣ ಬರೋ ಬದಲು ಅವರಿಗೆ ಕಾದಿದೆ ಆ ಒಂದು ಸೀಟ್. ನರೇಂದ್ರ ಮೋದಿ ಸಂಪುಟಕ್ಕೆ ಶೀಘ್ರವೇ ಸರ್ಜರಿ. ಸೋಮಣ್ಣಗೆ ಕೇಂದ್ರ ಸಚಿವ ಸಂಪುಟ ಸ್ಥಾನದಿಂದ ಕೋಕ್. ಸೋಮಣ್ಣ ಬದಲು ಇವರಿಗೆ ಕುಲಾಯಿಸಿದ ಲಕ್. ರಾಜ್ಯದಿಂದ ಕೇಂದ್ರ ಸಚಿವರಾಗುವ ಯೋಗ ಯಾರಿಗೆ? ಫ್ರೀಡಂ ಟಿವಿಯಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್ ವೀಕ್ಷಕರೇ, ಈಗಷ್ಟೇ ಹೇಳ್ತಾ ಇದ್ದೆ ನಾನು, ಸೋಮಣ್ಣ ಅವರು ರಾಷ್ಟ್ರ ರಾಜಕಾರಣಕ್ಕೆ ಗುಡ್ ಬೈ ಹೇಳಿ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ವಿಜಯೇಂದ್ರ ಸೀಟ್ ಬಿಟ್ಟುಕೊಡ್ತಾರೆ. ಸೀಟ್ ಒರೆಸ್ಕೊಂಡು ಸೋಮಣ್ಣ ಅವರು ಕೂತ್ಕೊಳ್ತಾರೆ ಅಂತ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಈಗ ಇನ್ನೊಂದು ಸುದ್ದಿ ಬರ್ತಾ ಇದೆ. ನರೇಂದ್ರ ಮೋದಿ ಅವರ ಅಕ್ಕಪಕ್ಕ ಕಾಣಿಸ್ಕೊಳ್ತಾ ಇದ್ದಂತ ಸೋಮಣ್ಣ ಅವರು ಇಲ್ಲ, ಆ ಒಂದು ಜಾಗಕ್ಕೆ ಇನ್ಯಾರೋ ಬರ್ತಾ ಇದ್ದಾರೆ, ಅದು ಕೂಡ ಕರ್ನಾಟಕದವರೇ ಅನ್ನುವಂತಹ ಸುದ್ದಿ. ಈಗ ಸೋಮಣ್ಣ ಅವರು ಮಾತನಾಡೋಣ. ಸೋಮಣ್ಣ ಅವರು ಕುರ್ಚಿಯನ್ನ ಒರೆಸ್ಕೊಂಡು ಕೂತ್ಕೊಳ್ಳಕ್ ಸಾಧ್ಯ ಇಲ್ಲ. ವೈ? ಯಾಕಂದ್ರೆ ಅಲ್ಲಿ ಕೂತ್ಕೊಂಡಿರೋದು ವಿಜಯೇಂದ್ರ ಅವ್ರನ್ನ ಸರಿಸಿ ಎದ್ದೇಳಪ್ಪ ಒಂಚೂರು ಕೂತ್ಕೊಳ್ತೀನಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಅನ್ನೋದು ಇಟ್ಸ್ ಇಂಪಾಸಿಬಲ್. ಹೈಕಮಾಂಡ್ ಬರಬೇಕು. ಹೈಕಮಾಂಡ್ ಏನಾದ್ರೂ ವಿಶ್ವಾಸವನ್ನ ಕೊಡಬೇಕು ಯಡಿಯೂರಪ್ಪ ಅವರಿಗೆ. ಯಡಿಯೂರಪ್ಪ ಹಂಗೆಲ್ಲ ಒಪ್ಕೊಳ್ಳೋದಿಲ್ಲ. ಯಡಿಯೂರಪ್ಪ ಕೆಜೆಪಿ ಪಕ್ಷವನ್ನ ಕಟ್ಟಿದವರು ನೆನಪಿದ್ಯಾ ವೀಕ್ಷಕರೇ? ಕೆಜೆಪಿ ಪಕ್ಷವನ್ನ ಕಟ್ಟಿ ಒಂದಿಷ್ಟು ಓಟ್ಗಳನ್ನ ಬಿಜೆಪಿಗೆ ಹೋಗದೆ ಹೋದಂಗೆ ತಡೆದಿದ್ದಂತಹ ಯಡಿಯೂರಪ್ಪ ಅವರ ಚತುರತೆಯನ್ನ ಮತ್ತೆ ಈಗ ನಾನು ನೆನಪು ಮಾಡ್ಬೇಕಾ ಬೇಡ ಅಲ್ವಾ? ಸೊ ಈಗ ವಿಜಯೇಂದ್ರ ಅವರ ಒಂದು ಸ್ಥಾನವನ್ನ ಉಳಿಸಿಕೊಳ್ಳಲಿಕ್ಕೆ ದಿನ 8 ಗಂಟೆಗೆ ನಾವು ಆಫೀಸಿಗೆ ಬರಲ್ವಾ? ಹೆಂಗ್ ಹೋಗ್ತಾ ಇದ್ದಾರೆ ಯಡಿಯೂರಪ್ಪ ಅವರು ಬಿಜೆಪಿ ಆಫೀಸಿಗೆ? ಯಾಕಂದ್ರೆ ಶುತಾಯ ಗತಾಯ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಕುರ್ಚಿ ಸೇವೆ ಆಗ್ಬೇಕು ಅಂತ ಹೇಳಿ. ಇನ್ನೊಂದು ಹಿಂದೆ ನೋಡಿದ್ರೆ JDS ನನ್ನ ಕ್ಯಾರೆ ಅಂತ ಇರಲಿಲ್ಲ ವಿಜಯೇಂದ್ರ. JDS ದೊಡ್ಡಗೌಡ್ರ ಮನೆಗೆ ಹೋಗಿ ಹೂವಿನ ಗುಚ್ಛವನ್ನ ಕೊಟ್ಟು ನರೇಂದ್ರ ಮೋದಿ ಅವರನ್ನ ಬಾಯಿ ತುಂಬಾ ಹೊಗಳಿ, ಅವರು ಕೂಡ ಹೊಗಳಿದ್ರು, ದೊಡ್ಡಗೌಡ್ರು ಕೂಡ ಹೊಗಳಿಸಿ ಅದನ್ನ ತೆಗೆದುಕೊಂಡು ಮಾಧ್ಯಮದ ಮುಂದೆ ಹೇಳುವಂತ ಪ್ರಯತ್ನವನ್ನೆಲ್ಲ ಮಾಡಿದ್ದಾರೆ. ವೈ? ಬಿಕಾಸ್ ಆಫ್ ರಾಜ್ಯಾಧ್ಯಕ್ಷ ಸೀಟ್. ಈ ಒಂದು ನಿಟ್ಟಿನಲ್ಲಿ ಈಗ ವಿಜಯೇಂದ್ರ ಅವರ ಬದಲಿಗೆ ಸೋಮಣ್ಣ ಅವರು ಅಂತ ಹೇಳಲಾಗ್ತಾ ಇದೆ. ಅದು ಅಕಸ್ಮಾತ್ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ರೆ ಸೋಮಣ್ಣ ಅವರ ಒಂದು ಸ್ಥಾನವನ್ನು ಅಲಂಕರಿಸೋದು ಯಾರು? ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೇಂದ್ರ ಮಂತ್ರಿ ಯೋಗ. ಸೋಮಣ್ಣ ಬದಲು ಮೋದಿ ಸಂಪುಟಕ್ಕೆ ಬೊಮ್ಮಾಯಿ ಎಂಟ್ರಿ. ಮಾಜಿ ಸಿಎಂ ಬೊಮ್ಮಾಯಿ ಕೇಂದ್ರ ಮಂತ್ರಿ ಯೋಗ. ಸೋಮಣ್ಣ ಬದಲು ಮೋದಿ ಸಂಪುಟಕ್ಕೆ ಬೊಮ್ಮಾಯಿ. ಜಾತಿ ಸಮೀಕರಣ ಸೂತ್ರದಡಿ ಬೊಮ್ಮಾಯಿಗೆ ಚಾನ್ಸ್ ಖಂಡಿತ ಇಲ್ಲ. ಬರೀ ಬೇರೊಂದು ಅಂದ್ರೆ ಇದೊಂದೇ ನೋಡ್ತಾ ಇಲ್ಲ ಮೋದಿ. ಬೊಮ್ಮಾಯಿ ಅನುಭವ, ದಕ್ಷತೆ, ಪರಿಣಿತಿ ಇದೆಲ್ಲವೂ ಕೂಡ ಗಣನೆ ಆಗುತ್ತೆ. ಜಲ ವಿವಾದ, ನೀರಾವರಿ ಸೇರಿ ಹಲವು ವಿಚಾರದಲ್ಲಿ ಬೊಮ್ಮಾಯಿ ಎಕ್ಸ್ಪರ್ಟ್ ಇದ್ದಾರೆ. ಹೈಕಮಾಂಡ್ ನಿಷ್ಠ ರಾಜ್ಯ ನಾಯಕ ಬಸವರಾಜ ಬೊಮ್ಮಾಯಿ ಇದನ್ನ ಪರಿಗಣಿಸಿ ಬೊಮ್ಮಾಯಿಗೆ ಚಾನ್ಸ್ ಕೊಡ್ಲಿಕ್ಕೆ ಚಿಂತನೆ. ಇದು ಫ್ರೀಡಂ ಟಿವಿಯ ಬಿಗ್ ಪೊಲಿಟಿಕಲ್ ನ್ಯೂಸ್. ಎಸ್ ವೀಕ್ಷಕರೇ, ಇದು ಫ್ರೀಡಂ ಟಿವಿಯ ಬಿಗ್ ಪೊಲಿಟಿಕಲ್ ನ್ಯೂಸ್ ಆಗಿದೆ. ಬೊಮ್ಮಾಯಿ ಅವ್ರನ್ನ ಜಸ್ಟ್ ಏನ್ ಹೇಳ್ತಾರೆ, ಜಸ್ಟ್ ಅವರ ಒಂದು ಜಾತಿ ಗಣನೆಯಿಂದಾಗಿ ಅವರಿಗೆ ಸೀಟ್ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅವರಲ್ಲಿರುವಂತಹ ಚಾಣಾಕ್ಷತನ ಬೇರೆ ಯಾರಲ್ಲೂ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಬೊಮ್ಮಾಯಿ ಅವರಿಗೆ ಈ ಒಂದು ಚಾನ್ಸ್ ಕೊಡುವಂತಹ ವಿಚಾರ ಇದೆ. ಇದೆಲ್ಲ ಏನು ಗೊತ್ತಾ, ಸೋಮಣ್ಣ ಅವರು ಮೊದಲು ಎದ್ದೇಳಬೇಕು. ಎದ್ದು
ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬರಬೇಕು ಅಂತಂದ್ರೆ BY ವಿಜೇಂದ್ರ ಅಲ್ಲಿಂದ ಎದ್ದೇಳಬೇಕು. ಇದೆಲ್ಲ ಆದಾಗ ಬೊಮ್ಮಾಯಿ ಅವ್ರಿಗೆ ಚಾನ್ಸ್. ವೇಟ್ ಅಂಡ್ ವಾಚ್, ಕಾದ್ ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.